ಬನ್ನಿ ಗೆಳೆಯರೇ, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಲಕ್ಕಿಹಳ್ಳಿ ಗ್ರಾಮದಲ್ಲಿ ಶ್ರೀ ಮುದ್ದು ಬೀರಲಿಂಗೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಶನಿದೇವರ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಯಾವ ಥರ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಒಳಗಡೆ ನೋಡೋಣ ಬನ್ನಿ. ಮೊದಲಿಗೆ ನಾವು ದೇವಸ್ಥಾನದೊಳಗಡೆ ಹೋಗೋಣ ಬನ್ನಿ. ನೋಡಿ, ದೇವಸ್ಥಾನದೊಳಗಡೆ ಶನಿದೇವರ ಫೋಟೋವನ್ನು ಹೊಸ್ದಾಗಿ ಮಾಡಿಸಿದ್ದಾರೆ. ಇದು 2ನೇ ವರ್ಷ ಮಾಡ್ತಾ ಇರೋದು. ಈಗಾಗಲೇ 1 ವರ್ಷ ಮುಂಚೆ ಅದಕ್ಕೆ ಪೂಜೆ ಸಲ್ಲಿಸಿದ್ದಾರೆ. ಸೊ ಈಗ ಇದು 2ನೇ ವರ್ಷದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಭಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಊರಿನ ಭಕ್ತಾದಿಗಳು, ಹಾಲು ಮತಸ್ಥರು, ಕುರುಬ ಸಮುದಾಯದವರು ಈ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಭಾಳಷ್ಟು ಚೆನ್ನಾಗಿ ಭಜನೆ ಮಾಡ್ತಾರೆ ಗೆಳೆಯರೆ. ಭಜನೆಯ ಪದಗಳನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ, ದಯಮಾಡಿ ಕೇಳ್ರಿ ಎಲ್ಲ. ಎಷ್ಟೋ ಭಕ್ತಿಯಿಂದ ನೋಡಿ ಭಜಿಸ್ತಾ ಇದ್ದಾರೆ. ಸೊ ಅದು ಅಲ್ಲಿ ಕಾಣಿಸ್ತಾ ಇರೋದು ಶನಿ ದೇವರ ಫೋಟೋ. ಅದು ಭಾಳ ಅಚ್ಚುಕಟ್ಟಾಗಿ ಫೋಟೋ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಹಿಂಭಾಗದಲ್ಲಿರೋದೇ ಹಾಲುಮತದ ಒಡೆಯ ಶ್ರೀ ಮುದ್ದು ಬೀರಲಿಂಗೇಶ್ವರ ಸ್ವಾಮಿ ಗದ್ದುಗೆ. ಅದು ಒಳಮಠ. ಗದ್ದುಗೆಯಲ್ಲಿ ಕೂತಿರ್ತಕ್ಕಂಥವನೇ ಶ್ರೀ ಮುದ್ದು ಬೀರಲಿಂಗೇಶ್ವರ. ಹಾಲುಮತಕ್ಕೆ ಸಂಬಂಧಿಸಿದ ಹೆಣ್ಮಕ್ಳು ನೋಡ್ರಿ, ಇಡೀ ಊರಿನ ಹಾಲುಮತದ ಸಮುದಾಯಕ್ಕೆ ಅನ್ನದಾಸೋಹ ಸಂತರ್ಪಣೆ ಕಾರ್ಯಕ್ರಮಕ್ಕೋಸ್ಕರ ಅವರೆಲ್ಲರೂ ಕರಿಗಡುಬನ್ನು ಮಾಡ್ತಾಯಿದ್ದಾರೆ. ತುಂಬ ಕಷ್ಟದ ಕೆಲಸ ಆದರೂ ಹೆಣ್ಮಕ್ಳು ಬಿಡದಂಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ದಾರೆ. ಸೊ ಅವರೆಲ್ಲರಿಗೂ ಆ ಒಂದು ಸ್ತ್ರೀ ಶಕ್ತಿ ಏನಿದೆ ಹಾಲುಮತ ಸಮುದಾಯದ್ದು, ಅವರೆಲ್ಲರಿಗೂ ಒಂದು ಧನ್ಯವಾದ ಹೇಳೋಣ ಅವರಿಗೆ. ಈಗ ನೆಕ್ಸ್ಟು ಬನ್ನಿ, ಇಲ್ಲಿ ಅಡುಗೆ ಯಾವ ಥರ ಮಾಡ್ತಾಯಿದ್ದಾರೆ ನಳಮಹಾರಾಜರು ನೋಡಿ. ಅವರೆಲ್ಲರೂ ದೇವಸ್ಥಾನದ ಭಕ್ತಾದಿಗಳು, ಹಾಲು ಮತಸ್ಥರು, ಅವರೇ ಅಡುಗೆನ ಪ್ರಿಪೇರ್ ಮಾಡ್ತಿದ್ದಾರೆ. ಅಡುಗೆನೂ ಆಮೇಲೆ ಊಟ ಮಾಡಿದಾಗಲೂ ಭಾಳ ಚೆನ್ನಾಗಿತ್ತು. ಯಾವ ಭಟ್ರು ಇಲ್ಲ ನೋಡಿ, ಅವ್ರ ಭಕ್ತಾದಿಗಳ ಕೈಯಿಂದ ಮಾಡಿರ್ತಕ್ಕಂಥ, ಹಾಲು ಮತಸ್ಥರ ಕೈಯಿಂದ ಮಾಡಿರ್ತಕ್ಕಂಥ ಅಡುಗೆ ಅದು. ಆಮೇಲೆ ಊಟ ಮಾಡಿದಾಗ ಬಂತು ಭಾಳ ಅದೇನೋ ಸ್ವರ್ಗಕ್ಕೆ ಹೋದಂಗೆ ಆಯಿತು ನನಗೆ. ಅಷ್ಟು ಭಾಳ ಚೆನ್ನಾಗಿತ್ತು ನೋಡಿ. ಇಲ್ಲಿ ಹುಣಸೆ ಹಣ್ಣನ್ನು ಹುಳಿ ಹಿಂಡ್ತಾ ಇದ್ದಾರೆ ನೋಡಿರಿ. ಆ ಹುಳಿನ ಸಾಂಬಾರಿಗೆ ಹಾಕೋಕ್ಕೋಸ್ಕರ ನೋಡಿ ಹಿಂಡಿ ಒಯ್ತಾ ಇದ್ದಾರೆ. ಸಮಾಜದ ಯಂಗ್ಸ್ಟರ್ಗಳು ಚೆನ್ನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾಕಷ್ಟು ಪರಿಶ್ರಮ ಹಾಕಿ ಈ ಕೆಲಸಗಳನ್ನ ನಿರ್ವಹಿಸಿದ್ದಾರೆ. ಅವ್ರಿಗೂ ಸಹ ನಾವು ಧನ್ಯವಾದ ಹೇಳೋಣ. ನೋಡೋಣ, ಇಲ್ಲಿ ನೋಡಿ, ಇಲ್ಲಿ ಕರಿಗಡುಬನ್ನು ಕರೆದು ಯಾವ ಥರ ಹಾಕಿದ್ದಾರೆ ನೋಡಿ. ಅಲ್ಲಿ ನೋಡಿ ಎಷ್ಟೊಂದು ಮೈದಾ ಹಿಟ್ಟನ್ನು ಉಜ್ಜಿ ಹೂರ್ಣ ತುಂಬಿ ಆ ಕರಿಗಡುಬನ್ನು ಮಾಡೋಕ್ಕೋಸ್ಕರ ಎಣ್ಣೆ ಒಳಗಡೆ ಹಾಕ್ತಾಯಿದ್ದಾರೆ ನೋಡಿ. ತುಂಬ ಬಿಸಿ ಇತ್ತು. ನಾನು ಅಲ್ಲಿ ಹೋದಾಗ ಮೊಬೈಲ್ ಹಿಡ್ಕೊಂಡೋದ್ರೆ ಮೊಬೈಲೇ ಹೀಟ್ ಆಗೋದು, ನನ್ನ ಬಟ್ಟೆಗಳೆಲ್ಲ ಸುಮಾರು ಹೀಟ್ ಆಗೋದು, ಅಷ್ಟೊಂದು ಬಿಸಿ ಇತ್ತು. ಅಲ್ಲಿ ಆ ವಾತಾವರಣದಲ್ಲಿ ಅವರು ಅಷ್ಟು ಕಷ್ಟ ಅನಿಸಿದ್ರು ಕೂಡ ಇಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಯಾಕಂತಂದರೆ ದೇವ್ರ ಕೆಲಸ ಇದು ಅಂತ ಹೇಳಿ ಅವರು ಮನಸ್ಫೂರ್ತಿಯಾಗಿ ಅನ್ನದಾಸೋಹಕ್ಕೋಸ್ಕರ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ನೋಡಿ. ಅದು ಕರೆದಿರೋ ಕರಿಗಡುಬದು ಒಂಥರ ನೋಡೋಕ್ಕೆ ಬೋಂಡ ಥರ ಕಾಣುತ್ತೆ. ಸುಮಾರು ದಪ್ಪ ಇತ್ತು. 2 ತಿಂದರೆ ಸಾಕಾಗುತ್ತೆ. ಭಾಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಅಡುಗೆ ತಯಾರಾಗ್ತಾ ಇತ್ತು. ಇಷ್ಟೊಂದು ನಾನು ಯಾವ ಊರಲ್ಲೂ ಇಷ್ಟೊಂದು ಖುಷಿಯಾಗಿ ಹೆಣ್ಮಕ್ಳು, ಮಕ್ಕಳು, ಆಮೇಲೆ ಯುವಕರು ಅವರೆಲ್ಲ ಸೇರಿಕೊಂಡು ಕೆಲಸವನ್ನು ನಿರ್ವಹಣೆ ಮಾಡಿದರು ನೋಡಿರಿ. ಎಷ್ಟು ಅವರೆಲ್ಲ ಭಕ್ತಿಯಿಂದ ಮನಸ್ಫೂರ್ತಿಯಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ನನ್ನ ಕೇಳಿದರು, ನೀವು ಬನ್ನಿ ಜಾಯಿನ್ ಆಗಿ ಅಂತ. ಬಟ್ ನನ್ನ ಕೈಲಿ ಅದೆಲ್ಲ ಮಾಡೋಕ್ಕೆ ಗೊತ್ತಿರಲಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಆ ಒಂದು ಕೆಲಸಕ್ಕೆ ನಾನು ಹೊಂದ್ಕೊಂಡು ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ದೇವ್ರ ಕೆಲಸ ಅದು. ನನಗೂ ಭಾಳ ಖುಷಿಯಾಗುತ್ತೆ ಆ ಥರ ಎಲ್ಲ ಕೆಲಸ ಮಾಡಬೇಕು ಅಂತ. ಅಲ್ಲಿಗೆ ಹೋದಾಗ ಪ್ರೀತಿಯಿಂದ ನನ್ನನ್ನು ಮಾತಾಡಿಸಿದರು. ಮನೆಯವ್ರು ಬರಲಿಲ್ವಾ, ನಿಮ್ಮ ತಾಯಿ ಬರಲಿಲ್ವಾ, ಪಾಪುನ ಕರ್ಕೊಂಬರ್ಲಿಲ್ವ ಅಂತ ಭಾಳಷ್ಟು ಕೇಳಿದರು. ನನಗೆ ಭಾಳ ತುಂಬ ಸಂತೋಷ ಆಯಿತು. ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರು ಅಂತ ಖುಷಿ ಆಯಿತು. ಈಗ ನೋಡೋಣ ಬನ್ನಿ, ಇವರು ಮುದ್ಲಿಂಗಪ್ಪ ಮಾಸ್ಟ್ರು ಅಂತ ಮತ್ತೋಡವರು. ಇವರು ದೇವಸ್ಥಾನದ ಕೆಲಸ ಅಂತ ಬಂದರೆ, ದೇವಸ್ಥಾನ ಅಂತ ಬಂತು ಅಂತಂದರೆ ಜೀವನೇ ಬಿಟ್ಬಿಡ್ತಾರೆ. ಮುದ್ದು ಬೀರಲಿಂಗೇಶ್ವರ ಸ್ವಾಮಿಯ ಸೇವೆಗಾಗಿ ಸದಾ ಸಿದ್ಧರಾಗಿರ್ತಾರೆ.
ಮುದ್ದು ಬೀರ್ಲಿಂಗೇಶ್ವರನ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ನಾವು ಕೇಳ್ಕೊಳ್ಳೋಣ. ಈಗ ಇವ್ರು ನೋಡಿ, ಮುರಳೀಧರ್ ಅಂತ ಶಿಕ್ಷಕರು, ಇವರು ಹಿರಿಯೂರು ತಾಲೂಕಿನಲ್ಲಿ ಶಿಕ್ಷಕರಾಗಿದ್ದಾರೆ. ಇವರು ಅಷ್ಟೇ ಸ್ವಾಮಿಯ ಸೇವೆಗಾಗಿ ಸದಾ ಸಿದ್ಧರಾಗಿರ್ತಾರೆ. ದೇವರು ದೇವಸ್ಥಾನದ ವಿಚಾರಕ್ಕೆ ತನು ಮನ ಧನ ಎಲ್ಲವನ್ನ ಇವರು ಮತ್ತು ಇವ್ರ ಪತ್ನಿ ಅರ್ಪಿಸ್ಕೊಂಡಿದ್ದಾರೆ. ಈಗ ನೋಡೋಣ ಬನ್ನಿದ್ದ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ ನೋಡಿ. ಎಲ್ಲ ಹಾಲು ಮತಸ್ಥರು ಬಂದು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಅಲ್ಲಿರ್ತಕ್ಕಂಥ ಯುವಕರು ಅಡುಗೆ ಬಡಿಸ್ತಾ ಇದ್ದಾರೆ ನೋಡಿ. ಅವರೆಲ್ಲ ಸ್ವಯಂ ಸೇವಕರಿದ್ದಂಗೆ. ಏನು ಅವ್ರಿಗೆ ಇದರಿಂದ ಏನೇ ಅವ್ರಿಗೆ ಯಾವುದೇ ಬೆನಿಫಿಟ್ ಆಗಲ್ಲ. ಬಟ್ ದೇವರ ವಿಚಾರ ಅಂತ ಬಂದಾಗ ನೋಡಿ, ಟೊಂಕ ಕಟ್ಟಿ ನಿಂತ್ಬಿಡ್ತಾರೆ ಅವರು. ಒಂದು ರೌಂಡು ಎಲ್ಲ ಊಟದ ಸಾಲನ್ನು ನೋಡ್ಕೊಂಡು ಬರೋಣ ಬನ್ನಿ. ಯಾವ ಥರ ಅನ್ನದಾಸೋಹ ನಡೀತಾ ಇದೆ ಶ್ರೀ ಮುದ್ದು ಬೀರ್ಲಿಂಗೇಶ್ವರನ ಆಸ್ಥಾನದಲ್ಲಿ, ಪ್ರಾಂಗಣದಲ್ಲಿ ಈ ಒಂದು ಅನ್ನದಾಸೋಹ ನಡೀತಾ ಇತ್ತು. ಭಾಳಷ್ಟು ನನಗೆ ಭಾಳ ಖುಷಿ ಆಯಿತು ಕಣ್ರಿ. ಇಂಥ ಒಂದು ದೇವಸ್ಥಾನದ ಆವರಣದಲ್ಲಿ ನನಗೆ ಅನ್ನಪ್ರಸಾದ, ಸ್ವಾಮಿ ಅನ್ನಪ್ರಸಾದವನ್ನು ಊಟ ಮಾಡಬೇಕಂದ್ರೆ ನಮಗೆ ಭಾಳ ಖುಷಿಯಾಗುತ್ತೆ. ನನಗೆಲ್ಲ ಯಾರಾದರೂ ಅಷ್ಟೇ ದೇವಸ್ಥಾನದ ಪ್ರಾಂಗಣದಲ್ಲಿ ಕೂತ್ಕೊಂಡ್ರೆ ಅದು ಅನ್ನ ಅಲ್ಲ, ಅದು ಅಮೃತ ಅನಿಸುತ್ತೆ ನನಗೆ. ಅಂಥ ಒಂದು ಅಮೃತವನ್ನು ನಾನು ಅಲ್ಲಿ ಸವಿದಿದ್ದು ನನಗೆ ಭಾಳ ತುಂಬ ಮನಸ್ಸಿಗೆ ಖುಷಿ ನೀಡ್ತು ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಅಡುಗೆ ಬಡಿಸ್ತಾ ಇದ್ದಾರೆ. ಆ ಒಂದು ಯುವ ಸಮುದಾಯಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ನೋಡಿ. ಎಷ್ಟೊಂದು ಜನ ಯುವಕರಿದ್ದಾರೆ. ಆಮೇಲೆ ಟೇಬಲ್ ಊಟದಲ್ಲಿ ಜನಕ್ಕೆ ಸಾಕಾಗಲ್ಲ ಅಂಥೇಳಿ ಕೆಳಗಡೆನೂ ಊಟಕ್ಕೆ ವ್ಯವಸ್ಥೆ ಮಾಡಿದರು. ಅಲ್ಲಿ ಕೂಡ ಕೆಳಗಡೆನೂ ಸುಮಾರು ಜನ ಊಟಕ್ಕೆ ಕೂತಿದ್ರು ನೋಡಿ. ಎಷ್ಟೊಂದು ಜನ ಕೂತಿದ್ದಾರೆ ಊಟಕ್ಕೆ. ಮಕ್ಕಳು ನೋಡಿ, ಮಕ್ಕಳು ಸಮೇತ, ಸಣ್ಣ ಪುಟ್ಟ ಮಕ್ಕಳು, ಒಂದು 3ನೇ ಕ್ಲಾಸು, 4ನೇ ಕ್ಲಾಸು, 5ನೇ ಕ್ಲಾಸ್ ಮಕ್ಕಳು ಕೂಡ ಅವರು ಅಡುಗೆ ಬಡಿಸೋದು, ನೀರು ಕೊಡೋದು, ಸ್ವಾಮಿ ಕಾರ್ಯಕ್ಕೆ ನೋಡ್ರಿ ಎಷ್ಟು ಆ ಮಕ್ಕಳಿಗೂ ಕೂಡ ಮುದ್ದು ಬೀರ್ಲಿಂಗೇಶ್ವರನ ಮೇಲೆ ಭಕ್ತಿ ನೋಡಿ. ಇಷ್ಟು ಇದೆಲ್ಲ ಅನ್ನದಾಸೋಹ ನಡೀತಾ ಇತ್ತು. ಸುಮಾರು ಪಂಕ್ತಿ ಎಲ್ಲ ಮುಗಿತಾ ಇತ್ತು. ಇದು 2ನೇ ಪಂಕ್ತಿಯಲ್ಲಿ ನಾನು ವಿಡಿಯೋ ಮಾಡಿದ್ದನ್ನ. ಸೊ ಹಂಗಾಗಿ ಇನ್ನು ಸುಮಾರು ಪಂಕ್ತಿಲಿ ಬಂದು ಊಟ ಮಾಡ್ಕೊಂಡು ಹೋದರು. ಇದು ನೋಡಿ, ಮುದ್ದು ಬೀರ್ಲಿಂಗೇಶ್ವರ ಸ್ವಾಮಿಯ ಒಳಮಠದ ಚಿತ್ರ ಇದು ನೋಡಿ. ಎಷ್ಟು ವಿರಾಜಮಾನರಾಗಿ ಗದ್ದಿಗೆ ಮೇಲೆ ಕೂತಿದ್ದಾರೆ ಶ್ರೀ ಮುದ್ದು ಬೀರ್ಲಿಂಗೇಶ್ವರ ಸ್ವಾಮಿಯವರು. ಇದಷ್ಟೇ ಅಲ್ಲದೆ ಬೇರೆ ಸಮುದಾಯದವರು ಕೂಡ ಸ್ವಾಮಿಯ ಅನ್ನಪ್ರಸಾದಕ್ಕೋಸ್ಕರ ಕಾಯ್ತಾಯಿದ್ರು. ಅವರಿಗೂ ಕೂಡ ಅನ್ನಪ್ರಸಾದವನ್ನು ನೀಡಿ ಸ್ವಾಮಿಯ ಕೃಪೆಗೆ ಕುರುಬ ಸಮಾಜದ ಬಂಧುಗಳೆಲ್ಲರೂ ಕಾರಣರಾದರು. ಅವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಈಗ ನೋಡಿ ಕೆಲ ಭಜನಾ ಪದ ತುಣುಕುಗಳನ್ನು. ಶ್ರೀ ಸ್ವಾಮಿಯವರ ಇನ್ನಷ್ಟು ಮಾಹಿತಿ ಹಾಗೂ ಕುರುಬ ಸಮಾಜದ ಇನ್ನಷ್ಟು ಮಾಹಿತಿಗಾಗಿ ನನ್ನೂರು ನನ್ನ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.